ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಯಾವ ಥರ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಫೇಕ್ ನ್ಯೂಸ್ ನಾನು ಕೊಡ್ತಾ ಇಲ್ಲ, ನನ್ನ ಯೂಟ್ಯೂಬ್ ಅನುಭವವನ್ನು ನಿಮಗೆ ಹಂಚ್ಕೊಳ್ತಾ ಇರೋದು. ಮೊದಲಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಕೇವಲ 1 ತಿಂಗಳು ಅಥವಾ 1.5 ತಿಂಗಳು ಆಯ್ತೇನೋ. ಇಷ್ಟು ದಿನಗಳಲ್ಲಿ ನನ್ನ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಯಾವ ಥರ ಅಂದರೆ, ನಾನು 1 ತಿಂಗಳನ್ನು ಕಂಟಿನ್ಯೂ ಆಗಿ ವಿಡಿಯೋಸ್ನ ಹಾಕ್ತಿದ್ದೆ. ವಿಡಿಯೋಸ್ ಅಂದರೆ ಲಾಂಗ್ ವಿಡಿಯೋಸ್ ಕಡಿಮೆ ಆಗ್ತಿದ್ದೆ, ಇದ್ರೆ ಇವು ಶಾರ್ಟ್ಸ್ ವಿಡಿಯೋಸ್ ಅಂತಾರಲ್ಲ ಅವನ್ನ ಜಾಸ್ತಿ ಆಗ್ತಿದ್ದೆ. ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಬೋದು, ನಾನು ಯಾವ ಥರ ವಿಡಿಯೋಸ್ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಮೊದಲಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದು, ನಾನೊಬ್ಬ ರೈತ. ಸೊ ರೈತ ಅಂತ ಅನ್ಲಿಕ್ಕಿಂತ ರೈತನ ಮಗ. ನಾನು ಕಾಲೇಜಿಗೆ ಕೂಡ ಹೋಗ್ತೀನಿ. ಕಾಲೇಜ್ಗೆ ಹೋಗಂತ ನಾನು ಹಸುಗಳು ಇತ್ತಲ್ಲ, ಡೈರಿ ಫಾರ್ಮಿಂಗ್ ಕೆಲಸ ಮಾಡ್ತಿದ್ವಲ್ಲ. ಸೊ ಹಾಗಾಗಿ ಹಸುಗಳ ಬಗ್ಗೆ ನನಗೆ ಗೊತ್ತಿಷ್ಟು ಮಾಹಿತಿಯನ್ನು ಜನರಿಗೆ ಹಂಚ್ತಾ ಹೋಗಬೇಕು ಅಂದ್ಕೊಂಡೆ. ಅದನ್ನ ಹೆಂಗಪ್ಪ ಅಂದರೆ, ಯೂಟ್ಯೂಬ್ ಮೂಲಕ ವಿಡಿಯೋ ಹಾಕ್ಬಿಟ್ಟು ಹಂಚ್ತಾ ಹೋಗಬೇಕು. ಹಾಗೆ ಇಲ್ಲಿ ಆಗ್ತಕ್ಕಂಥ ನ್ಯೂಸ್ಗಳನ್ನು ಸ್ವಲ್ಪ ನ್ಯೂಸ್ಗಳನ್ನು ಹಾಕಬೇಕು. ಹಾಗೆ ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡಿಬಿಟ್ಟು ಕಾಮಿಡಿಗಳನ್ನು ಹಾಕಬೇಕು, ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿದರು. ಸೊ ಆಗ ಕಾಮಿಡಿನೂ ಹಾಕ್ತಾಯಿದ್ದೀನಿ. ನನ್ನ ವೀಡಿಯೋಸ್ ಅಂತ ಪರಿ ಓಡ್ತಾನೇ ಇಲ್ಲ. ಶಾರ್ಟ್ಸ್ ಅಂತೂ ತುಂಬ ಚೆನ್ನಾಗಿ ಹೋಗ್ತವೆ. ನಾನು ಹಾಕೋ ವಿಷಯಕ್ಕೆ ಜನರು ತುಂಬಾ ಓದ್ತಾರೆ, ಆ ಥರ ಮಾಹಿತಿನ ಹಾಕಿರ್ತೀನಿ. ಆದರೆ ಲಾಂಗ್ ವಿಡಿಯೋದಲ್ಲಿ ನನ್ನ ವ್ಯೂಸ್ ಬರ್ತಾನೇ ಇಲ್ಲ, ಮತ್ತು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬರ್ಸ್ ಮಾತ್ರ ಜಾಸ್ತಿನೇ ಬರ್ತೈತೆ. ಇದು ನಾನು ಶಾರ್ಟ್ಸು ಓಡ್ತೈತೆ, ಈ ಲಾಂಗ್ ವಿಡಿಯೋ ಓಡ್ತಾ ಇಲ್ಲ. ಇದಕ್ಕೆ ಯಾವ ತಪ್ಪಾಗ್ತಾಯಿದೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾವ ಥರ ವಿಡಿಯೋಸ್ ಹಾಕ್ಬೇಕಂತಲೂ ಇನ್ನೂ ಗೊತ್ತಾಗ್ತಾ ಇಲ್ಲ. ನೀವು ಯಾವ ಥರ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ, ಡೈಲಿನೂ ನೀವು 3 ಟೈಮ್ಸ್ನ ಇದು ಮಾಡ್ಕೊಳ್ಳಿ. ನಾನು ಈ ಟೈಮಲ್ಲಿ ಶಾರ್ಟ್ಸ್ ವ್ಯೂಸ್ನ ಹಾಕಬೇಕು ಅಂತ. ಶಾರ್ಟ್ಸ್ ವ್ಯೂಸ್ನಿಂದನೇ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಶಾರ್ಟ್ಸನ್ನೇ ಯೂಸ್ ಮಾಡಿ. ಲಾಂಗ್ ವಿಡಿಯೋಕ್ಕೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಲಾಂಗ್ ವಿಡಿಯೋ ಅಂದರೆ, ನೀವೇನಾದರೂ ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತಂದರೆ ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡು ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡಿ. ಹಾಗೆ ಶಾರ್ಟ್ಸನ್ನು ನೀವು ಮಾಡುವ ಆ್ಯಕ್ಟಿವಿಟಿಯನ್ನು ಸ್ವಲ್ಪನೇ ಶಾರ್ಟ್ಸಲ್ಲಿ ಯೂಸ್ ಮಾಡಬೇಕು. ಆದರೆ ನೀವು ನಿಮ್ಮಲ್ಲಿ ಆಗುವ ಅಂದರೆ, ನೀವು ಎಲ್ಲಾದರೂ ಹೋಗ್ತಾಯಿದ್ರೆ ಘಟನೆಗಳು ನಡೆದರೆ ಅದನ್ನೇನು ಕೂಡ ಶಾರ್ಟ್ಸಾಗಿ ಯೂಸ್ ಮಾಡ್ಬೋದು. ಇದು ಶಾರ್ಟ್ಸ್ಗೆ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲು ಸಾಧ್ಯವಾಗುತ್ತೆ. ಸೊ ನಾನು ಮಾಡಿರೋ ಮೆಥಡಪ್ಪ ಅಂದರೆ, ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಆಗ್ತಿದ್ದೆ. ಡೈಲಿ ನನಗೆ 10ರಿಂದ 20 ಜನ ಸಬ್ಸ್ಕ್ರೈಬರ್ಸ್ ಕಂಟಿನ್ಯೂ ಆಗಿ ಬರ್ತಿದ್ರು. ಹಾಗೆ ಒಂದು ದಿನ ಏನಾಯಿತು ಅಂದರೆ, ಒಂದೇ ಒಂದು ವಿಡಿಯೋ ಅಂದರೆ ಒಂದು ನನ್ನದೇ ಆದಂಥ ವಿಡಿಯೋ ಅಂದರೆ ಒಂದು ಸ್ಟೋರಿ ಟೈಪ್ ಬರೆದಿದ್ದೆ. ಸೊ ಅದರಿಂದ ನನಗೆ 650 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ರು. ಇದು ನಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಯಾವುದಾದ್ರೂ ವಿಡಿಯೋನ ಕನ್ಸಿಸ್ಟೆಂಟಿಂದ ಆಗ್ತಾ ಹೋದರೆ, ಒಂದು ವಿಡಿಯೋ ವೈರಲ್ ಆದರೆ ಸಾಕು, ಅದರಿಂದ ನಿಮ್ಮ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಂತ ಗ್ಯಾರಂಟಿ. ಸೊ ಹಾಗಾಗಿ ಕನ್ಸಿಸ್ಟೆಂಟಿಯಿಂದ ನೀವು ವಿಡಿಯೋ ಹಾಕ್ತಾ ಹೋದರೆ 1000 ಜನ ಸಬ್ಸ್ಕ್ರೈಬರ್ ಆಗ್ತಾರೆ. ಸೊ ನೀವು ಯಾರು ಸಬ್ಸ್ಕ್ರೈಬ್ ಆಗಬೇಕು ಅಂತ ಯಾರಿಗಾದ್ರೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಇವೆಲ್ಲ ಫೇಕ್ ನ್ಯೂಸ್ ಆಗಿ ನಿಮ್ಮ ಚಾನಲನ್ನೇ ಕಳೆದುಕೊಳ್ಬೋದು. ಹಾಗೆ ನಾನು ಶಾರ್ಟ್ಸ್ ವ್ಯೂಸ್ ಅಂತ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. 2 ಮಿಲಿಯನ್ ಓಡಿತ್ತು. ಆದರೆ 3 ತಿಂಗಳು ಕಂಪ್ಲೀಟ್ ಆದಕ್ಕೋಸ್ಕರ ನನ್ನ ವ್ಯೂಸ್ ಎಲ್ಲ ವೇಸ್ಟ್ ಆಯಿತು. ಸೊ ಹಾಗಾಗಿ ಲಾಂಗ್ ವಿಡಿಯೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ. ನೀವೇನೋ ಸಪೋರ್ಟ್ ಮಾಡಿದರೆ ಲಾಂಗ್ ವಿಡಿಯೋದಿಂದನೂ ವ್ಯೂಸ್ ಬರುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.